ವಿಧಿಯ ಕೈವಾಡ. ಆ ರಾತ್ರಿ 2 ಘಟನೆ ನಡೆಯಿತು. ಆ ಜಾಗನೂ ಹುಟ್ಟಿತು, ಅವನು ಹುಟ್ಟಿದ. ಅಂದು ಗಂಡು ಮೆಟ್ಟಿದ ನಾಡಲ್ಲಿ ಇನ್ನೊಬ್ಬ ಗಂಡುಗಲಿಯ ಜನನ. ಅದು ಕೇವಲ ಜನ್ಮದಿನವಲ್ಲ, ಇತಿಹಾಸದ ಪ್ರಾರಂಭ. ಮಹಾಪತಿವ್ರತೆ ವೀಣಾ ಹಾಗೂ ದೈವಾಂಶ ಸಂಭೂತರಾದ ಹನುಮಂತರಾವ್ ದೇಸಾಯಿರವರ ಪುತ್ರ ಈತ. ಮೊದಲನೆಯನವನಲ್ಲ, ಕೊನೆಯನವನೂ ಅಲ್ಲ. ಮಧ್ಯಮ ಶ್ರೀಗ್ರಮಾಗಚ್ಛ ಎಂದು ಆ ಬಲಭೀಮನನ್ನು ಕರೆದಂತೆ ಧಡ ಧಡನೆ ಅದೇ ಭೀಮಸೇನನ ಪರಂಪರೆಯಲ್ಲಿ ಪುಟ್ಟಿದ ಕೂಸು ಈ ರಘುವೀರ. ಎಲ್ಲರಂತೆ ಶಾಲೆಗೆ ಸೇರಿದ. ಲ್ಯಾಮಿಂಗ್ಟನ್ ಬಾಯ್ಸ್ ಸ್ಕೂಲಿನಲ್ಲಿ ಸ್ನೇಹಿತರನ್ನು ಸಂಪಾದಿಸಿದ. ತನ್ನ ಸಾಹಸ, ಶಿಸ್ತು ಹಾಗೂ ಪೌರುಷದಿಂದ ರಾಷ್ಟ್ರಪತಿಯಿಂದಲೇ ದೆಹಲಿಗೆ ಕರೆಯಿಸಿಕೊಂಡ. ದೆಹಲಿಯನ್ನೇ ತನ್ನದಾಗಿಸಿಕೊಂಡ. ಜೆಜಿ ಕಾಲೇಜಿನಲ್ಲಿ ನೆಪೋಟಿಸಂ ಅನ್ನು ಮಟ್ಟ ಹಾಕಿ ಮೆರಿಟ್ ಅನ್ನು ಮೆರೆದ ಆ ಧೀರ. ಹುಬ್ಬಳ್ಳಿಯ ಜಂಟಿ ನಗರವಾದ ಧಾರವಾಡದ SDM ತಾಂತ್ರಿಕ ಕಾಲೇಜಿನಲ್ಲಿ ನಮ್ಮ ಒಂಟಿ ಸಲಗ ಡಿಸ್ಟಿಂಕ್ಷನ್ ಪಡೆದು ಪಾಮರರಿಗೆ ಸ್ಫೂರ್ತಿಯಾದ. 2005ರಲ್ಲಿ ಸಾಂಸ್ಕೃತಿಕ ನಗರಿಯಾದ ಮೈಸೂರಿನಲ್ಲಿ ಈ ತಾಂತ್ರಿಕ ಮಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ 2ನೇ ಶ್ರೇಣಿ ಪಡೆದು ತನ್ನ ಸ್ನಾತಕೋತ್ತರ ಪದವಿಯಿಂದ ಜಗತ್ತನ್ನೇ ಮಂತ್ರಮುಗ್ಧಗೊಳಿಸಿದ. ಪದವಿ ಪಡೆದು 2ನೆಯ ವರುಷದಲ್ಲೇ ರಾಮನ ಹೆಸರಿನ ರಘುವೀರ ಸೀತೆಯ ಪಡೆದು ಚತುರ್ಭುಜನಾದ. ಸೀತಾರಾಮರನ್ನು ಹೋಲುವ ಅರ್ಚನಾ ರಘುವೀರ ತನ್ನ ಬಾಳಿನ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದರು. ಮಿಸ್ಟರ್ ಅಂಡ್ ಮಿಸ್ಸಸ್ ಆದ ನಂತರವೂ 2ನೆಯ ಮಾಸ್ಟರ್ಸ್ ಅನ್ನು ಮಾಡಿ ಮಾಸ್ಟರ್ ಬ್ಲಾಸ್ಟರ್ ಎಂದೆನಿಸಿಕೊಂಡರು ನಮ್ಮ ರಘುವೀರರು. ಅಭಯನಾದವನಿಗೆ ಅಭಯ್ ಎಂಬ ಮರಿಸಿಂಹ ಪುಟ್ಟಿದ್ದು 2009ರಲ್ಲಿ. ನಾವಿಬ್ಬರು ನಮಗಿಬ್ಬರು ಎಂಬುವ ಹಿರಿಯರ ವಾಕ್ಯವನ್ನು ಸತ್ಯ ಮಾಡಲು ಮರಿಸಿಂಹಿಣಿ ಪ್ರಾಚ್ಯ ಜನನವಾಯಿತು 2011ರಲ್ಲಿ. 2005ರಲ್ಲಿ ಮೊದಲ ಕೆಲಸ. 8ರಲ್ಲಿ ಹನಿವೆಲ್ ಎಂಬ ಸಮುದ್ರಕ್ಕೆ ದಾಪುಗಾಲು. ಲೈಟಿಂಗ್ ಎಂಬ ಭದ್ರಕೋಟೆಯನ್ನು ಭೇದಿಸಿ ಪ್ರಮುಖ ಸೇನಾಧಿಪತಿಯಾಗಿ ತನ್ನದೇ ಸಾಮ್ರಾಜ್ಯವನ್ನು ಕಟ್ಟಿದ ಈ ಸುಲ್ತಾನ. ಎಣಿಸಲಾಗದಷ್ಟು ಪೇಟೆಂಟು, ಲೆಕ್ಕವಿಲ್ಲದಷ್ಟು ಬಿರುದು ಸನ್ಮಾನ. ಹೊರ ಪ್ರಪಂಚಕ್ಕೆ ಈತ ಮ್ಯಾನೇಜರ್, ಆದರೆ ಒಳಗಿನವರಿಗೆ ಗುರು, ಮೆಂಟರ್, ಹಿತೈಷಿ, ದೊಡ್ಡಣ್ಣ. 2013ರಲ್ಲಿ ಈ ನರಪುಂಗವನ ನರನಾಡಿಗಳಲ್ಲಿ ಪುಟಿದಿತ್ತು ಒಂದು ಕಾಡುಗಿಚ್ಚು. ಪರಪಂಚದ ಪ್ಲಾಸ್ಟಿಕ್ ಸಮಸ್ಯೆಗೆ ಪರಿಹಾರ ಹುಡುಕಲೆಂದೇ ದುಡಿದು ದಣಿದು ಧರೆಯ ಧಗೆ ಆರಿಸಲು ಮರುನಾಮಕರಣಗೊಂಡರು ಇವರು. ಡಾಕ್ಟರೇಟ್ ಎಂದರು ಅವರು. MBBS ಓದದೆಯೇ ಡಾಕ್ಟರ್ ಆದವರ ಅಗ್ರಪಂಕ್ತಿಗೆ ಸೇರಿದರು. 2023ರಲ್ಲಿ ರಾಯರ ಕೃಪೆಯಿಂದ ರಘುವೀರರಿಂದ ಡಾಕ್ಟರ್ ರಘುವೀರಾದರು. ಈತ ಕಾರ್ಪೊರೇಟ್ ಕನ್ನಡಿಗರ ಕಣ್ಮಣಿ, ಸುವರ್ಣೋತ್ಸವದ ಸಿಂಹ, ಕಲಾರಸಿಕ, ಧೀಮಂತ ನಾಯಕ. ಇಂದ್ರದೇವನ ವಜ್ರಾಯುಧಕ್ಕೆ ದಧೀಚೆ ಇದ್ದಂತೆ ಈತ. ಅರ್ಥ ಆಗಿಲ್ವೇ? ರಾಜ್ಯೋತ್ಸವ ತಂಡದ ಬೆನ್ನೆಲುಬು. ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಮತ್ತೊಂದು ಕೋಟೆಯನ್ನು ಕಟ್ಟಲು ಕಾತರಿಸುತ್ತಿದೆ ಆ ಮನ. ಆ ಮನಕ್ಕೆ ನಮ್ಮ ನಮನ. ಅಲೆಗಳು ಕಾತರಿಸುವೆ, ಭೂಮಿ ಅಪ್ಪಳಿಸುವೆ. ರವಿ ಕಾದು ಕುಳಿತಿಹನು ಅಸ್ತಮವಾದ. ಗುಡುಗು ಸಿಡಿಲುಗಳ ದಿಬ್ಬಣ ಕಾಲ್ ಕೆರೆದು ನಿಂತಿದೆ ತನ್ನದೇ ಬರಹಕ್ಕೆ. ಆ ವಿಧಿ ಕೂಡ ಕಂಪಿಸಿದೆ.